ಆಗಿದ್ದಾರಂತೆ ಅಲ್ವಾ? ಅರೆ, ಯಾವಾಗ ತೆಗ್ದ ಫೋಟೋ ಭುವನ್ ಇದು? ನಾನು ನೋಡೇ ಇರ್ಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ. ನೋಡ್ ಶ್ರದ್ಧಾ, ನಾನು ಆಲ್ರೆಡಿ ಟೆನ್ಷನ್ ಆಗಿದ್ದೀನಿ. ಇನ್ನಷ್ಟು ಭಯ ಪಡಿಸ್ಬೇಡ ನನ್ನ. ಎಲ್ಲಿ ಆ ಪೇಪರ್ ಕೊಡಲಿ. ಕೊಡಲ್ಲ ಅಂದ್ರೆ ದಯವಿಟ್ಟು ಕೊಡು ಶ್ರದ್ಧಾ, ಪ್ಲೀಸ್. ನಿಮ್ ಬಂಡವಾಳ ಬಯಲ್ ಮಾಡಕ್ಕಿರೋ ಅಸ್ತ್ರ ಇದು. ಅಷ್ಟು ಬೇಕು ಕೊಡ್ತೀನ? ಕೊಡಲ್ಲ. ದಣಿಗಳೇ, ನೀವ್ಯಾಕೆ ಇಷ್ಟೊತ್ತಲ್ಲಿ? ನಿನ್ನ ನೀನು ಏನು ಅಂದ್ಕೊಂಡ್ಬಿಟ್ಟಿದೀಯಾ? ಅರೆ, ಯಾಕೆ ಇಷ್ಟೊಂದು ಕೋಪ? ನಾನೇನಿಲ್ಲಿ ಧರ್ಮಛತ್ರ ನಡೆಸ್ತಾ ಇದ್ದೀನ? ನಿನ್ ಶೋಕಿ ತೀರಿಸ್ಕೊಳ್ಳೋದಕ್ಕೆ ನನ್ನ ಮನೆನೇ ಬೇಕಾಗಿತ್ತ ನಿನಗೆ? ಅಲ್ಲ, ನೀವು ನಾಟಕ ಸಾಕು ಭುವನ್. ಅಲ್ಲಲ್ಲ, ಐ ಆಮ್ ಸಾರಿ, ರಾಕ್ ಸ್ಟಾರ್ ಭುವನ್. ಶಂಕರಣ್ಣ, ನನ್ನ ಹೆಸರು ಕರಿಬೇಡ. ನನ್ನ ಹತ್ರ ಮಾತು ಆಡ್ಬೇಡ ನೀನು. ನೀನು ದೊಡ್ಡ ಮನುಷ್ಯ ಆಗಿದ್ರೆ ಅದು ನಿನ್ನ ಮಟ್ಟಿಗೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೋಡು, ಈ ಕ್ಷಣದ ನೀನು ಈ ಮನೆಯಿಂದ ಆಚೆ ಹೋಗ್ತಾ ಇರು. ನೋಡಿ, ನಿಮ್ ಸಿಟ್ಟು ಸಹಜ, ಒಪ್ಕೊಂಡೆ. ಆದ್ರೆ ಒಂದೇ ಒಂದು ನಿಮಿಷ ಸತ್ಯ ಇರುತ್ತೆ ಕೇಳಿ. ಏನೋ ಸತ್ಯನ ಕೇಳೋದು? ಏನ್ ಕೇಳೋದು? ಇಷ್ಟು ದಿವಸ ನನ್ನ ಮನೆಯಲ್ಲಿ ಸುಳ್ಳಿನ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದವನು ಹೇಳ್ತಾ ಇರೋದು ಸತ್ಯ ಅಂತಂದ್ರೆ ನಾನು ನಂಬೇಕಾ? ಏಯ್, ಅಷ್ಟು ಸುಲಭವಾಗಿ ಯಾವ ಮನುಷ್ಯನೂ ನಂಬಿರ್ಲಿಲ್ಲ ನಾನು. ಅಂದ್ರೆ ನಿನ್ನನ್ನು ನಂಬಿದೆ, ನಿನ್ನನ್ನು ನಂಬಿ ಮೋಸ ಹೋದೆ. ಈ ಮನೆಯಿಂದ ತೊಲಗು, ಆಚೆ ತೊಲಗು ಅಂದೆ. ನೋಡಿ, ನಾನು ತಪ್ಪೇ ಮಾಡಿರ್ಬೋದು, ಆದ್ರೆ ಇದೆಲ್ಲದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇತ್ತು. ನಿನ್ನ ಉದ್ದೇಶ ಕಟ್ಕೊಂಡು ನನಗೇನೋ ಆಗಬೇಕು. ನೀನ್ ಯಾವನಾಗಿದ್ರೆ ನನಗೇನು? ಈ ಸಂಪಿಗೆ ಹಳ್ಳಿನಲ್ಲಿ ನನ್ನ ಪಾಡಿಗೆ ನಾನಿದ್ದೆ ತಾನೆ. ನನ್ನ ಮನೆನೇ ಹುಡ್ಕೊಂಡು ಯಾಕೋ ಬಂದೆ? ಹೇಳು, ಯಾಕೆ ಬಂದೆ? ನನಗೆ ಯಾವ ಜಗಳ ಗಲಾಟೆನೂ ಬೇಕಾಗಿಲ್ಲ, ಯಾವ ಪ್ರಸಿದ್ಧಿ ಪ್ರಚಾರನೂ ಬೇಕಾಗಿಲ್ಲ. ನೀನಿಲ್ಲಿದೆಯಾ ಅಂತೇಳಿ ಒಂದಷ್ಟು ಟಿವಿನವರು ಪೇಪರ್ನವರು ನಿನ್ನನ್ನು ಹುಡ್ಕೊಂಡು ಬರೋದು ಇಲ್ಲಿಗೆ ಬೇಕಾಗಿಲ್ಲ. ಸೊ ಈ ಕ್ಷಣನೇ ನಿನ್ನ ಬ್ಯಾಗ್ ತಗೊಂಡು ಈ ಮನೆಯಿಂದ ಹೋಗ್ತಾ ಇರೋ. ಒಂದ್ ನಿಮಿಷ ನೋಡಿ, ಬರೀ ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಕೇಳೋಲ್ಲ, ಸೆಕೆಂಡ್ ಕೂಡ ಕೇಳೋಲ್ಲ. ಏನೀಗ? ನೋಡು, ನೀನು ದೊಡ್ಡ ರಾಕ್ ಸ್ಟಾರೇ ಇರಬಹುದು, ಕೋಟ್ಯಾಧಿಪತಿನೇ ಇರಬಹುದು. ಅದೇನಿದ್ರೂ ಈ ಮನೆ ಕಾಂಪೌಂಡಿಂದ ಆಚೆಗೆ ತಿಳಿತ. ನಿನ್ನ ಅಹಂಕಾರನ ನನ್ನ ಎದುರಿಗೆ ನಡೆಸೋದಕ್ಕೆ ಬರಬೇಡ. ನೀನು ಇಷ್ಟು ದಿನ ಈ ಮನೆಯಲ್ಲಿದ್ದೀಯಾ ಅಂತಂದ್ರೆ ಅದು ಕೂಡ ಯಾವುದೋ ಪ್ಲಾನೇ ಆಗಿರುತ್ತೆ, ಗೊತ್ತು ನನಗೆ. ಇಲ್ಲ ಶಂಕರಣ್ಣ, ನಿಜವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ನೋಡಿ, ನೀವು ಸಿಟ್ಟು ಮಾಡ್ಕೊಂಡಿದ್ದೀರಿ. ನನ್ನ ಮಾತೆ ಕೇಳ್ತಾರ, ನಾನೇನ್ ಮಾಡ್ಲಿ? ಏಯ್, ಹೊರಡು ಅಂದ್ರೆ ಮತ್ತೆ ಮಾತಾಡ್ತಿದೀಯಾ? ನೀನ್ ಈ ರೀತಿ ಅಮಾಯಕನ ತರ ಮಾತಾಡ್ಬಿಟ್ರೆ ನಾನು ನಿನ್ನ ನಂಬಿಡ್ತೀನ? ಏಯ್, ಇನ್ನೂ ನಿನ್ನ ಹತ್ರ ಮಾತಾಡ್ತಾ ನಿಂತಿದ್ರೆ ವೇಸ್ಟ್ ಆಗುತ್ತೆ ನನ್ನ ಟೈಮು. ಹೊರಡೋ ಇಲ್ಲಿಂದ, ಹೊರಡು. ಏನು ಹೊರಡೋ? ಹೊರಡು ಇಲ್ಲಿಂದ ಅಂದೆ. ಹೊರಡು ಅಂದ್ರೆ ಮುಖ ಏನೋ ನೋಡ್ತೀಯೋ? ಹೊರಡು. ಯಪ್ಪ, ಎಂತ ಕನಸಿದು.
ದೇವ್ರೆ, ಈ ಕನಸು ನಿಜ ಆಗಲ್ಲ ಅಂತೇನೂ ಇಲ್ವಲ್ಲ. ಶಂಕರನಿಗೆ ಸತ್ಯ ಏನು ಅಂತ ಗೊತ್ತಾದ್ರೆ ಇದೇ ಕಥೆನೇ ಆಗೋದು. ಶ್ರದ್ಧಾ ಬೇರೆ ಗೋಳಿ ಗೊತ್ತಾದಳೆ. ಏನ್ ಮಾಡೋದು ಇವಾಗ? ಶ್ರದ್ಧಾ, ಹಾ ನೋಡು, ನನಗೆ ಆ ಪೇಪರ್ ವಾಪಸ್ ಕೊಟ್ಬಿಡು. ಏನು ಬೆಳಗ್ಗೆ ಕಾಮಿಡಿನಾ? ನೋಡಿ, ರಮೇಶ್ ಅಣ್ಣ ಕಮಲಮ್ಮ ಎಲ್ಲ ಇಲ್ಲಿಲೇ ಓಡಾಡ್ತಿರ್ತಾರೆ. ಸುಮ್ಮನೆ ಅವ್ರ ಹತ್ರ ಆಮೇಲೆ ಸಿಗಾಕೊಂಡು ಬೈಸ್ಕೊಬೇಡಿ. ಹೋಗಿ ಇಲ್ಲಿಂದ. ನೋಡು ಶ್ರದ್ಧಾ, ಅರೇ, ಇಡೀ ಹಳ್ಳಿಗೆ ಎಷ್ಟೋ ಕಡೆ ಪೇಪರ್ ಬರುತ್ತೆ. ಹೇಗೋ ನೀವು ಸಿಕ್ಕಾಕೋತೀರಿ. ಬೆಳಗ್ಗೆ ನನ್ನ ತಲೆ ಯಾಕೆ ತಿಂತೀರಿ? ನೋಡು, ನನ್ನ ಹೆಸರು ಭುವನು. ಇಡೀ ಹಳ್ಳಿಗೆ ಬರೀ 4 ಕಡೆ ಪೇಪರ್ ಬರುತ್ತೆ. ಒಂದು ಸುಬ್ರಾಯನ್ ಹೋಟೆಲು, ಇನ್ನೊಂದು ಪಟೇಲನ್ ಮನೆ, ಆಮೇಲೆ ಶಂಕರಣ್ಣನ ಮನೆ, ಆಮೇಲೆ ಶಾಲೆ. ಮಿಕ್ಕಿದ ಎಲ್ಲ ಕಡೆ ಏನು ಗತಿ ಕಾಣಿಸ್ಬೇಕು ಅದನ್ನು ಕಾಣಿಸಾಯ್ತು. ಆದರೆ ನನ್ನ ಹಣೆ ಬರ ನೋಡು, ಹೆಂಡತಿ ಹತ್ರನೇ ದಮ್ಮಯ್ಯ ಬಿಡೋ ಪರಿಸ್ಥಿತಿ ಬಂದಿದೆ. ಏನು ಗತಿ ಕಾಣಿಸಿದ್ದೀರಾ? ಪಟೇಲನ್ ಮನೆ ಪೇಪರ್ಗೂ? ಹೌದು. ಏನೀಗ? ಅದು ಹೇಗೆ? ಅದು ಹೇಗೋ ಏನೋ, ಅವೆಲ್ಲ ನಿನಗೆ ಬೇಡದಿರೋ ವಿಷಯ. ಈಗ ನನಗೆ ಫಸ್ಟು ಆ ಪೇಪರ್ ವಾಪಸ್ ಕೊಡಿ, ಇಲ್ಲ ಆ ಫೋಟೋ ಹರಿದಾಕು. ಅಷ್ಟೇ ಬೇಕಿರೋದು ನನಗೆ. ಆಗಲ್ಲ. ನೀವು ಹೇಗೆ ಈ ಪೇಪರ್ಗಳನ್ನೆಲ್ಲ ಮಾಯ ಮಾಡಿದ್ರಿ? ಅಪ್ಪಾಜಿಗೂ ಮೋಸ ಮಾಡಿದ್ರಾ? ಏನು ಮಾಡೋಕ್ಕಾಗುತ್ತೆ ಮೇಡಮ್, ಎಲ್ಲ ಹೊಟ್ಟೆಪಾಡು. ಈಗ ನೀವೊಂದು ಸ್ವಲ್ಪ ದಯೆ ತೋರಿಸಿದ್ರೆ. ದಯೇನೂ ಇಲ್ಲ, ಏನೂ ಇಲ್ಲ. ಇಷ್ಟು ದಿನ ಹೊಡಿದಿರೋ ಡೈಲಾಗ್ ಎಲ್ಲ ಹೊಡಿಯಕ್ಕೆ ಬರಬೇಡಿ. ನೋಡಿ, ನಾನು ಆ ಪೇಪರ್ ಅಂತೂ ಕೊಡಲ್ಲ. ನೀವು ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ, ಬರ್ತೀನಿ ನಾನು. ಹೌದಾ? ನಿನ್ನೆ ಪೇಪರ್ ಕೊಡೋವರೆಗೂ ನಾನು ಕೇಳಕ್ಕೆ ಹೋಗಲ್ಲ. ನೋಡೋಣ. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ನಿ ಗಂಟಿ ಕರ್ಸಿ ಮಾತಾಡ್ರೆ ನಾಳೆ ಮಾತಾಡೋ ಸ್ವರವೇ ಇಪ್ಪುದಿಲ್ಲ. ಸಾಕು ಸುಮ್ನಿರ, ಬೇಗ ಹೋಗಿ ಒಂದು ಪೇಪರ್ ತಾ. ಎಂತಕ್ಕೆ? ನಿನಗೆ ಅಧಿಕ ಪ್ರಸಂಗ ಎಂತಕ್ಕೆ? ನಂಗೆ ಕೆಲಸ ಮಾಡಕ್ಕಿತ್ತು. ಅದು ಎಂತಕ್ಕೆ? ಚಪಾತಿ ಮಾಡಾಕೆ ಮಾರಯ್ಯ. ಬೇಗ ಹೋಗಿ ಪೇಪರ್ ತಕೋ ಬಾ. ಅಷ್ಟೇ? ಆಯ್ತಾಯ್ತು, ತಗ ಮತ್ತೆ ನಿಲ್. ಬಾ. ಎಲ್ಲಿತ್ತು ಮಾರೆ ಪೇಪರ್? ಎಂತ ರಗಳಿ ಮಾರೆ. ಶಿ ತೆಕ ಮಾರ್ತಿ ಪೇಪರ್. ಹೆಕ್, ನನ್ಗೊಳ್ಳೆ ರಗಳಿ ಮಗ ಹುಟ್ಟದ. ಹ,
ಎಲ್ಲಿ ಹೋಯ್ತು? ಹೌದು, ಅವರೇ ಮತ್ತೆ ಬಂದು ತಗೊಂಡು ಹೋಗಿರ್ತಾರೆ. ಹೋ, ತಟ್ಟಿ ನಾನು ಇಲ್ಲೇ ಇಟ್ಬಿಟ್ಟು ಹೋಗಿದ್ನಲ್ಲ. ರುಣ, ಬಿಡಲ್ಲ ನಾನು ಇವತ್ತು. ಭುವನ್, ಬನ್ನಿ. ಏನು ಟೀಚರ್, ಮತ್ತೇನಾದರೂ ಮನಸ್ಸು ಚೇಂಜ್ ಆಗೋಯ್ತಾ? ಕೊಡಿ, ಪೇಪರ್ ಕೊಡಿ. ನೋಡಿ, ನನಗೀಗಾಗಲೇ ಕೋಪ ಬಂದಿದೆ. ಇನ್ನಷ್ಟು ರೇಗಿಸ್ಬೇಡಿ ನನ್ನ. ಇದ್ರಲ್ಲಿ ರೇಗ್ಸೋದೇನಿದೆ? ಹಾಂ, ಏನಾಯ್ತು ನಿನಗೆ? ಬನ್ನಿ ನನ್ನ ಜೊತೆ. ಬನ್ನಿ ಬನ್ನಿ. ಯಾಕೆ ಶ್ರದ್ಧಾ, ಬಾಗ್ಲಾಗ್ತಾ ಇದೆಯಾ? ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ. ನಾನು ಪೇಪರ್ ಕೊಟ್ಟಿಲ್ಲ ಅಂತ ನೀವಾಗೆ ಬಂದು ಹೀಗೆ ನಾನು ಇಲ್ದೇ ಇರ್ಬೇಕಾದ್ರೆ ಕದ್ಕೊಂಡು ಹೋಗ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಇದೇನಾ ನಿಮ್ ಧೈರ್ಯ? ಇದೇನಾ ನಿಮ್ ಪವರು? ಓ, ಈಗ ಇದು ಹೊಸ ಥರ ನಾಟಕನಾ? ಹಾಂ, ನಾನು ಗಾಬರಿ ಆಗಲಿ ಅಂತ ಹೀಗೆಲ್ಲ ಮಾಡೋದಾ? ಮೇಲಿಂದ ಮೇಲೆ ನೀನು ನನಗೆ ಎಷ್ಟೇ ಬೈದ್ರು ಒಳಗಡೆ ನಾನು ನಿನಗೆ ಎಷ್ಟಿಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಪೇಪರ್ನ ಎಲ್ಲೋ ಸೇಫಾಗಿ ಎತ್ತಿಟ್ಟಿರ್ತೀಯಾ, ಸುಮ್ಮನೆ ನನ್ನ ಕಾಲು ಎಳೋದಕ್ಕೆ ಹೀಗೆಲ್ಲ ಮಾತಾಡ್ತಿರ್ತೀಯಾ? ಅಷ್ಟು ಗೊತ್ತಾಗ್ದಿರೋಷ್ಟೇನು ದಡ್ಡನ ನಾನು? ಹೌದು, ದಡ್ಡಾನೆ. ನಿಮ್ಮ ಮಾತು ಸತ್ಯ. ನೋಡಿ, ಪೇಪರ್ನ ಅಲ್ಲೇ ಇಟ್ಟಿದ್ದೆ. ಈಗ ನೋಡಿದ್ರೆ ಅದು ಇದ್ದಲ್ಲಿಲ್ಲ. ಇಲ್ಲಿ ಪೇಪರ್ ಇರೋ ವಿಷಯ ಗೊತ್ತಿದ್ದು ನನಗೆ, ನಿಮಗೆ ಇಬ್ಬರಿಗೆ. ನನ್ನ ಕೈಲಿ ಸಿಗ್ತಾ ಇಲ್ಲ ಅಂದಮೇಲೆ ತೆಗ್ದಿರೋದು ನೀವೇ ಅಂತ ಅರ್ಥ ಅಲ್ವಾ? ಹೌದಾ? ನಿಜವಾಗ್ಲೂ ತಮಾಷೆ ಮಾಡ್ತಿಲ್ಲ ತಾನೆ? ನಿನ್ನ ಮೇಲೆಗೂ ನಾನು ಪೇಪರ್ ತಗೊಂಡಿಲ್ಲ ಶ್ರದ್ಧಾ. ನಿನ್ನ ರೂಮ್ ಕಡೆಗೂ ಬಂದಿಲ್ಲ ನಾನು. ಹೌದಾ? ಹಾಂ, ನಿಜವಾಗ್ಲೂ ನೀವು ಪೇಪರ್ ತಗೊಂಡಿಲ್ವಾ? ಹಾಂ. ಮತ್ತೆ ಪೇಪರ್ ಎಲ್ಲಿ ಹೋಯ್ತು? ಅದು ನಿನ್ನ ನಾನು ಓದೇ ಇರ್ಲಿಲ್ಲ. ನೀನೇನಾದ್ರೂ ನೋಡಿದ್ಯಾ? ವಾ, ಆ ಪೇಪರ್ ನಿಂಗೆ ಬೇಕಿದ್ದಿತ್ತಾ? ನಾನಮ್ಮಂಗೆ ಕೊಟ್ಟೆ. ಅಮ್ಮ ಅದ್ರ ಮೇಲೆ ಚಪಾತಿ ಮಾಡಿಬಿಟ್ರು. ಚಪಾತಿನಾ? ಒಂದು ಪೇಪರಿಗೆ ಇಷ್ಟು ಹೊಡ್ಕ? ವಾ, ಎಲ್ಲೋ ಹಸುವ ಇರ್ಕೇನ, ಅದಕ್ಕೆ ರೊಕ್ಕ ಹೊಡ್ರಿ ಚಪಾತಿ ತಿಮ್ಗನ್. ಭುವನಟೆ ಸೇರಿ ನನ್ನ ಅಕ್ಕನ ಮಂಡಿ ಹಾಳಾಯ್ತು. ಟೀಚರ್ ಅಮ್ಮ ಬಂದ್ರಾ? ಪುಟ್ಟನ್ನ ಕರಿಯಕ್ ಕಳ್ಸಿದ್ದೆ, ಕರದ್ನಾ? ತಿಂಡಿ ತಿಂತ್ರಾ? ಇಲ್ಲ, ಈಗ ಸದ್ಯಕ್ಕೆ ಹಶ್ವಿಲ್ಲ. ಸವಿತಾ, ಎದಳು ಪುಟ್ಟಿ, ನಾನು ಲಟ್ಟಿಸ್ತೀನಿ ಎದಳು. ಇಲ್ಲ ಪರವಾಗಿಲ್ಲ ಅಕ್ಕ, ನಾನೇ ಮಾಡ್ತೇನೆ. ನೀವು ಬೇಕಿದ್ರೆ ಆಮೇಲೆ ಬಂತೀನಿ. ನೀವು ತಿಂತ್ರ ತಿಂದಿನ? ನಾನಾ? ಇಲ್ಲ ಇಲ್ಲ, ನಾನು ಆಮೇಲೆ ತಿಂತೀನಿ. ನನಗೆ ಈ ಚಪಾತಿ ಮಾಡಿ ತಿನ್ನೋದಂದ್ರೆ ತುಂಬಾ ಇಷ್ಟ. ಒಂಥರ ಎಕ್ಸ್ಪರ್ಟ್ ನಾನು. ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳಕ್ ಬಂದೆ ಅಷ್ಟೇ. ಅಯ್ಯೋ ಬೇಡ ಮಾರಾಯ, ಆಮೇಲೆ ಒಂದ್ ಚಪಾತಿನ ತಿನ್ಬೋಕಾತಿಲ್ಲ ಅಂದ್ರೆ ದಣಿಗಳು ನಂಗ್ ಬೈತ್ರು.
ಎಲ್ಲ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀಯ ಸವಿತಾ, ಎಷ್ಟು ತೆಳುವಾಗಿ ಲಟ್ಸಿದ್ಯಾ. ನಿಮ್ಮಮ್ಮ ಎಲ್ಲ ಕೆಲಸನೂ ಕಲಿಸಿದಾರೆ ನಿಮಗೆ. ಕಮಲಮ್ಮ, ನೀವು ಬನ್ನಿ ಈ ಕಡೆ. ಒಳಗೆ ಏನಾದರೂ ಕೆಲಸ ಇದ್ರೆ ಮಾಡಿ ಬಿಡಿ. ಅಯ್ಯೋ, ಬೇಡ. ನಡೀರಿ ನೀವು, ನಡೀರಿ. ಟೀಚರ್ ಅಮ್ಮ, ನಿಮ್ಗೆ ಕೆಲಸ ಮಾಡಕ್ಕೆ ಎಷ್ಟು ಇಷ್ಟ ಇತ್ತಲ್ದ, ನಾ ಎಷ್ಟು ಬೇಡ ಅಂದ್ರೆ ಕೇಳುದಿಲ್ಲ. ಹಾ ಸರಿ ಸರಿ, ನೀವು ಮಾಡಿ. ನಾನಲ್ಲಿ ಎಂತಾದ್ರೂ ಕೆಲಸ ಇದ್ರೆ ಕಾಣ್ತೆ. 4 ಚಪಾತಿ ನೀವು ಬೇಯಿಸಿ, ಮತ್ತೆ ನಾ ಬಂದು ಬೇಯಿಸ್ತೆ. ಸರಿ ಹಾ? ಸರಿ. ಹಾ, ಏ ಸವಿತಾ, ಅದೆಂತ ಚಪಾತಿಯಾ? ಸೈಕಲ್ ಸೀಟ್ ಇದ್ದಾಗಿತ್ತು. ಸರಿ ಲಕ್ಷ. ಹಾ ಸವಿತಾ, ನನಗೂ ಎಲ್ಲ ಥರ ಕೆಲಸ ಮಾಡಬೇಕು ಅಂತ ಆಸೆ. ನಾನೊಂದು ಚಪಾತಿ ಮಾಡಲಾ? ಮತ್ತೆ ನೀವು ಅವಾಗೆಂಥದ್ದು ನೀವು ಎಕ್ಸ್ಪರ್ಟ್ ಅಂದ್ರೆ? ಹಾಂ, ಎಕ್ಸ್ಪರ್ಟೇ, ಅಂದರೆ ಪ್ರಾಕ್ಟೀಸ್ ಇಲ್ಲ ಅಷ್ಟೇ. ಇಲ್ಲೋಡು ಹೇಗೆ ಮಾಡಿದ್ಯಾ? ಅಂದ ಇಲ್ಲ, ಆಕಾರ ಇಲ್ಲ. ಕೊಡಿಲಿ, ಲಟ್ರನ್ಗೆ ಕೊಡು, ನಾ ಮಾಡ್ತೀನಿ ಕೊಡಿ. ಕಮಲಾ, ತಿಂಡಿ ಆಯ್ತಾ? ದಣಿಗಳು ಹೋಗಿ ಮಾರೆ, ಹೊರಗೋಗಿ. ಓ, ನೀವೇನ್ರಮ್ಮ? ಕಮಲಮ್ಮ ಎಲ್ಲಿ? ಅದು ಅವ್ರಿಗೆ ಹೊರಗಡೆ ಚೂರು ಕೆಲಸ ಇತ್ತು ಅಂತ. ನೀವು ಹೋಗಿ ನಾನು ಮಾಡ್ತೀನಿ ಅಂತ ಅಪ್ಪಾಜಿ. ಹೌದಾ? ಸರಿ ಸರಿ. ಸವಿತಾ, ನನಗೆ ತಿಂಡಿ ಹಾಕೊಂಬಾರಮ್ಮ. ಸರಿ ದನಿಗಳೇ. ತಗೋ, ಚಟ್ನಿ ಪಲ್ಯ ಎಲ್ಲ ಅಲ್ಲೇ ಇದೆ. ಹಾಂ, ಹೋಗು ಹೋಗು ಹೋಗು. ಬೇಗ ಏನಾದರೂ ಮಾಡು. ಏನು ಮಾಡದೆ ಹೋದರೆ ಏನು ಮಾಡ್ತೀರಿ? ಶ್ರದ್ಧಾ, ತಮಾಷೆ ಮಾಡೋ ವಿಷಯ ಅಲ್ಲ ಇದು. ಸವಿತಾ ಬರೋದ್ರೊಳಗೆ ಬೇಗ ಅದಕ್ಕೊಂದು ಗತಿ ಕಾಣಿಸು. ಏನು ಮಾಡಲಿ ಈಗ? ನಾನು ಕೊಡಿರಿ, ನಾನೇನಾದರೂ ಮಾಡ್ತೀನಿ. ಅಷ್ಟು ಸುಲಭ ಕೊಟ್ಬಿಡ್ತೀನಾ? ಬೇಗ ಏನಾದರೂ ಮಾಡು, ಅಲ್ಲಿ ಸವಿತಾ ಬರ್ತಾ ಇದ್ದಾಳೆ. ಇರ್ಲಿ ಬಿಡಿ, ಅವಳು ರಾಜ್ಕುಮಾರ, ನಿಜವಾಗ್ಲೂ ರಾಜ್ಕುಮಾರನೇ ಅಂತ ಅವಳು ಗೊತ್ತಾಗೋದು ಬೇಡ್ವಾ? ಪಾಪ. ತಪ್ಪಯ್ಯ, ಪ್ಲೀಸ್ ನೋಡು, ನಾನಿನ್ನು ಗೋಳೆ ಹಾಕೊಂಡು ನಿಂತ ನೀನು ನನಗೆ ಇದೇ ರೀತಿ ಗೋಳೆ ಹಾಕೋತಾ ಇದೆಯಾ ಅಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲಪ್ಪ. ಏನು ಮಾಡೋದು ಅಂತ ಯೋಚನೆ ನಂಗೂ. ಪಾಪ ಗಾಬರಿ ಆಗುತ್ತೆ ಅಲ್ವಾ ನಿಮ್ಗೂ? ನನ್ನ ಆಟ ಆಡ್ಸೋದ್ರಲ್ಲ ಮದರಂಗಿ ಹಚ್ಚಿ. ಈಗೇನಂತೀರಿ? ಪ್ಲೀಸ್ ಕೈ ಮುಗಿತೀನಿ ಬೇಕಿದ್ರೆ. ಅಕ್ಕ ಆಯ್ತಾ ಎಲ್ಲ? ಹಾ ಸವಿತಾ, ಪ್ಲೀಸ್ ಕೈ ಮುಗಿತೀನಿ. ಹಾಗೆ ಬನ್ನಿ ದಾರಿಗೆ. ಅರೆ ನೀವೇನು ಇಲ್ಲೇ ಇದ್ರಾ? ಹಾಂ, ಇಲ್ಲೇ ಇದ್ದೆ. ನೋಡ್ ಸವಿತಾ, ಅದೇನೋ ನೀನ್ ಮಾಡ್ಕೊಟ್ರೇನೆ ಇವ್ರು ತಿನ್ನೋದಂತೆ. ಏನಾದ್ರೂ ಮಾಡ್ಕೊಳಮ್ಮ, ನೀನುಂಟು ಇವ್ರುಂಟು. ಒಂದೇ ಒಂದು ಉಳಿದಿದೆ, ಮಾಡ್ಕೊಟ್ಬಿಡು. ಹಾ, ಹೌದಾ? ನೀವು ನನಗೆ ಕಾಯ್ತಾ ಇದ್ರಾ? ಈಗಲೇ ತಿಂಡಿ ಕೊಡ್ತೆ, ಆಯ್ತಾ? ಹಾಂ, ಆಯ್ತಾಯ್ತು, ಎಲ್ಲ ಆಯ್ತು. ಅಯ್ಯೋ, ನಾನು ತಿಂಡಿ ಕೊಡ್ತೆ ಅಂತ ಈ ಗಂಡಿಗೆ ಇಷ್ಟೆಲ್ಲ ಖುಷಿ ಆಯ್ತಾ?